ನಮಸ್ಕಾರ ಫ್ರೆಂಡ್ಸ್, ಉಷಾ ಮೋಹನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ತೋಟದಲ್ಲಿ ಅವರೆಕಾಯಿ ಕಿತ್ಕೊಂಬಂದು ನಾನು ನಮ್ಮ ಹಸ್ಬೆಂಡು ಸುಲಿದ್ಬಿಟ್ಟು ಇದಕ್ಕೆ ನೀರಿಗೆ ಹಾಕಿಟ್ಟಿದ್ದೀವಿ. ತುಂಬ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. 2 ಕಪ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹದವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಹುರ್ಕೋತಾ ಇದ್ದೀನಿ. ಈ ಥರ ಕೆಂಪಿಗೆ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಅಷ್ಟರಲ್ಲಿ ಇದ್ಕಿರೋ ಅವರೆಕಾಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅವರೆಕಾಳು ಚೆನ್ನಾಗಿ ಎಣ್ಣೆಯಲ್ಲಿ ತೇಲಬೇಕು, ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮೇಲಕ್ಕೆ ತೇಲ್ತಾ ಇರ್ತವೆ. ಈ ಟೈಮಲ್ಲಿ ಎಣ್ಣೆಯಿಂದ ಅದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಸೈಡ್ಗೆ. ಈ ಥರ ಪ್ಲೇಟ್ಗೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಕಡಲೆ ಬೀಜಕ್ಕೆ ಸೈಡ್ಗೆ ಇಟ್ಕೊಂಡಿದ್ವಲ್ಲ ಸಿಪ್ಪೆ ತಗೋತಾ ಇದ್ದೀನಿ. ಕಡಲೆ ಬೀಜ ಸಿಪ್ಪೆ ತಗೊಂಡು ಮತ್ತು ಮಸಾಲೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಲ್ಟು, ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿ ಲೀವ್ಸ್ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಸಾರಿ, ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ, ನಾನು ಮರ್ತಿದ್ದೀನಿ. ಈಗ ಅದಕ್ಕೆ ಆ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದಕ್ಕೆ ಎಲ್ಲದಕ್ಕೂ ಹಿಡ್ಕೊಳ್ಳೋ ಥರ ಮಿಕ್ಸ್ ಮಾಡೋಣ. ಹಾಗೇನು ಹುರಿದಿರೋ ಅಂಥ ಕಡಲೆ ಬೀಜನೂ ಆ್ಯಡ್ ಮಾಡ್ತಾಯಿದ್ದೀವಿ. ಇದಕ್ಕೆ ಕಡಲೆ ಬೀಜ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ, ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳೋ ಥರ ಇದಕ್ಕೆಲ್ಲನೂ. ಸೊ ಇಷ್ಟೇ ಸಿಂಪಲ್ ಆಗಿರೋವಂಥ ಇದಕ್ಕಿದ ಅವರೆಕಾಳು ಸ್ನ್ಯಾಕ್ಸು ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ಈಸಿ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.